ಎಲ್ರಿಗೂ ನಮಸ್ಕಾರ. ಈ ವರ್ಷ ಬಿಗ್ ಬಾಸ್ ಸೀಸನ್ 13 ಬೇಗನೆ ಅಂದರೆ ಆಗಸ್ಟ್ 16ನೇ ತಾರೀಕಿಗೆ ನಡೆಸಿಕೊಡ್ತೀವಿ ಎಂದು ಅನೌನ್ಸ್ ಮಾಡಿದ್ದಾರೆ. ಮತ್ತು ಮೊದಲ ಅಭ್ಯರ್ಥಿ ಬಂದ್ಬಿಟ್ಟು ನಿತ್ಯಾಶ್ರೀ ಅಂತೇಳಿ. ಇವರು ಬಿಗ್ ಬಾಸ್ಗೆ ಬರಲು ಪ್ರಮುಖ ಕಾರಣ ಏನಂದರೆ ತಮ್ಮ ನೆಚ್ಚಿನ ಹಾಡಿನ ಮುಖಾಂತರ ಬರುತ್ತಿದ್ದಾರೆ. ಅಂದರೆ ಇನ್ಸ್ಟಾಗ್ರಾಮದಲ್ಲಿ ಹೂವಿನ ಬಾಣದಂತೆ ಎಂಬ ಹಾಡಿನ ಮುಖಾಂತರ ತುಂಬ ಪ್ರಸಿದ್ಧಿಯನ್ನು ಪಡೆದ ಇವರು ಬಿಗ್ ಬಾಸ್ ಸೀಸನ್ಗೆ ಆಯ್ಕೆಯಾಗಿದ್ದಾರೆ. ಇವರು ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಎಂದು ಒಂದು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಅಭ್ಯರ್ಥಿ ಬಂದ್ಬಿಟ್ಟು ಅಮೃತ ಅಯ್ಯಂಗರ್ ಅಂತೇಳಿ. ಇವರು ಸ್ಯಾಂಡಲ್ವುಡ್ ನಟಿಯಾಗಿರುವ ಇವರು ಅನೇಕ ಫಿಲ್ಮ್ಗಳಲ್ಲಿ ಮತ್ತು ಅನೇಕ ತುಂಬ ಸ್ಯಾಂಡಲ್ವುಡ್ ಫಿಲ್ಮ್ಗಳಲ್ಲೂ ಸಹ ನಾಯಕಿಯಾಗಿ ಪಾತ್ರವನ್ನು ವಹಿಸಿದ್ದಾರೆ. ಇವರು ಸಹ ಬಿಗ್ ಬಾಸ್ ಸೀಸನ್ 13ಗೆ ಆಯ್ಕೆಯಾಗಿದ್ದಾರೆ. ಇವರು ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಎಂದು ಒಂದು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಅಭ್ಯರ್ಥಿ ಬಂದ್ಬಿಟ್ಟು ರಿತ್ವಿಕ್ ಕೃಪಾಕರ್ ಅಂತೇಳಿ. ಇವರು ಸಹ ಅನೇಕ ಧಾರಾವಾಹಿಗಳನ್ನು ಮಾಡಿದ್ದಾರೆ ಮತ್ತು ಪ್ರಮುಖವಾಗಿ ರಾಮಾಚಾರಿ ಎಂಬ ಧಾರಾವಾಹಿಗಳಲ್ಲಿ ನಟನಾಗಿ ಪಾತ್ರ ವಹಿಸಿರುವ ಇವರು ತುಂಬ ಅದ್ಭುತವಾದ ಧಾರಾವಾಹಿಯಾಗಿದೆ ಹಾಗೂ ಅನೇಕ ಧಾರಾವಾಹಿಗಳಲ್ಲಿ ಭಾಗವಹಿಸಿರುವ ಇವರು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದಾರೆ. ಇವರು ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಅಭ್ಯರ್ಥಿ ಬಂದ್ಬಿಟ್ಟು ಭರತ್ ಬೋಪಣ್ಣ ಅಂತೇಳಿ. ಇವರು ಸಹ ಪ್ರಥಮವಾಗಿ ಕಿರುತೆರೆಯ ನಟ, ಅಂದರೆ ಪ್ರಾರಂಭದಲ್ಲಿ ನಟರಾಗಿ ಭಾಗವಹಿಸಿದ ಇವರು ಕೆಲವೊಂದು ಫಿಲಿಮ್ಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ಇವರು ಸಹ ಬಿಗ್ ಬಾಸ್ ಸೀಸನ್ 13ನಲ್ಲಿ ಆಯ್ಕೆಯಾಗಿದ್ದಾರೆ. ಇವರು ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಎಂದು ಒಂದು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಅಭ್ಯರ್ಥಿ ಬಂದ್ಬಿಟ್ಟು ಮೇಘನಾ ರಾಜ್ ಅಂತೇಳಿ. ಇವರು ಸಹ ಪ್ರಮುಖವಾಗಿ ಧಾರಾವಾಹಿಗಳಲ್ಲಿ ಮತ್ತು ಮುಖ್ಯವಾಗಿ ಫಿಲಿಮ್ಗಳಲ್ಲಿ ನಾಯಕಿಯಾಗಿ ಸಹ ಪಾತ್ರವನ್ನು ವಹಿಸಿದ್ದಾರೆ. ಪ್ರಮುಖವಾಗಿ ಯಶ್ನೊಂದಿಗೆ ರಾಜಾಹುಲಿ ಎಂಬ ಫಿಲಿಮ್ಗಳಲ್ಲಿ ಭಾಗವಹಿಸಿರುವ ಇವರು ಬಿಗ್ ಬಾಸ್ ಸೀಸನ್ 13ಗೆ ಆಯ್ಕೆಯಾಗಿದ್ದಾರೆ. ಇವರು ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಎಂದು ಒಂದು ಕಮೆಂಟ್ ಮಾಡಿ ತಿಳಿಸಿ. ಕನ್ನಡದ ಇನ್ಫ್ಲೂಯೆನ್ಸರ್ ಆಗಿರುವಂತಹ ವರುಣ್ ಆರಾಧ್ಯ ಇವರು ಸಹ ಬಿಗ್ ಬಾಸ್ ಸೀಸನ್ 13ನಲ್ಲಿ ಆಯ್ಕೆಯಾಗಿದ್ದಾರೆ. ಇವರೊಬ್ಬ ಯೂಟ್ಯೂಬ್ ಬ್ಲಾಗರ್ ಆಗಿದ್ದು ಬಿಗ್ ಬಾಸ್ ಸೀಸನ್ 13ನಲ್ಲಿ ಭಾಗವಹಿಸುತ್ತಿರುವ ಮುಖ್ಯ ಅಭ್ಯರ್ಥಿಯಾಗಿದ್ದಾರೆ. ಇವರು ಬಿಗ್ ಬಾಸ್ ಸೀಸನ್ 13ಗೆ ಬರಬೇಕಾ ಅಥವಾ ಇಲ್ವಾ ಎಂದು ಒಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಇವರು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಹೊಂದಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಅಮುಕು ಡುಮುಕು ಮಂಜು ಅಂತೇಳಿ. ಇವರು ಇನ್ಸ್ಟಾಗ್ರಾಮ್ನಲ್ಲಿ ಬಿಗ್ ಬಾಸ್ಗೆ ಹೋಗ್ತೀನಿ ಎಂದು ತುಂಬ ದಿನದಿಂದ ಕಾಯ್ತಾ ಇದ್ರು ಮತ್ತು ಪ್ರಥಮವಾಗಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ತುಂಬ ವಿಡಿಯೋಗಳನ್ನು ಸಹ ಮಾಡಿದ್ದಾರೆ. ಇವರು ಸಹ ಬಿಗ್ ಬಾಸ್ ಸೀಸನ್ 13ನಲ್ಲಿ ಆಯ್ಕೆಯಾಗಿದ್ದಾರೆ. ಇವರು ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಎಂದು ಒಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಮುಂದಿನ ಅಭ್ಯರ್ಥಿ ಬಂದ್ಬಿಟ್ಟು ವರ್ಷ ಕಾವೇರಿ ಅಂತೇಳಿ. ಇವರು ಸಹ ಬಿಗ್ ಬಾಸ್ ಸೀಸನ್ 13ನಲ್ಲಿ ಆಯ್ಕೆಯಾಗಿರುವಂತಹ ಪ್ರಮುಖ ಖ್ಯಾತ ನಟಿಯಾಗಿದ್ದಾರೆ. ಇವರು ಬಿಗ್ ಬಾಸ್ ಸೀಸನ್ಗೆ ಬರಲು ಪ್ರಮುಖ ಕಾರಣವೇನೆಂದರೆ ಕಲರ್ಸ್ ಕನ್ನಡಗಳಿಂದ ಪ್ರಮುಖವಾಗಿ ಒಬ್ಬರನ್ನು ಪ್ರತಿ ವರ್ಷ ಕಳಿಸುತ್ತಾರೆ. ಇವರು ಸಹ ಆಯ್ಕೆಯಾಗಿರುವ ಅಭ್ಯರ್ಥಿಯಾಗಿದ್ದಾರೆ. ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಅಭ್ಯರ್ಥಿ ಬಂದ್ಬಿಟ್ಟು ಕಿಪ್ಪಿ ಕೀರ್ತಿ ಅಂತೇಳಿ. ಇವರು ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಅಂದರೆ ತುಂಬ ವಿಡಿಯೋ ವೈರಲ್ ಆಗ್ತವೆ ಹಾಗೂ ಇವ್ರ ಮೇಲೆ ತುಂಬ ಟ್ರೋಲ್ಗಳು ಸಹ ಆಗ್ತವೆ. ಇವರು ಸಹ ಬಿಗ್ ಬಾಸ್ ಸೀಸನ್ 13ನಲ್ಲಿ ಆಯ್ಕೆಯಾಗಿದ್ದಾರೆ. ಇವರು ಬರಲು ಪ್ರಮುಖ ಕಾರಣ ಏನಂತಂದರೆ ಇವರು ಅನೇಕ ಲಾಗ್ಗಳನ್ನು ಸಹ ಮಾಡಿದ್ದಾರೆ. ಇವರು ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಎಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಮುಂದಿನ ಅಭ್ಯರ್ಥಿ ಬಂದ್ಬಿಟ್ಟು ಸುಷ್ಮಾ ಕೆ ರಾವ್ ಅಂತೇಳಿ. ಇವರು ಖ್ಯಾತ ನಿರೂಪಕಿಯಾಗಿರುವ ಇವರು ಅನೇಕ ನಿರ್ದೇಶನದಲ್ಲಿ ನಿರೂಪಕಿಯಾಗಿ ಪಾತ್ರವಹಿಸಿದ್ದಾರೆ ಮತ್ತು ನಟಿಯಾಗೂ ಸಹ ಪಾತ್ರವಹಿಸಿದ್ದಾರೆ. ಇವರು ಬಿಗ್ ಬಾಸ್ ಸೀಸನ್ 13ಗೆ ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಎಂದು ಒಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಮುಂದಿನ ಅಭ್ಯರ್ಥಿ ಬಂದ್ಬಿಟ್ಟು ಪಾಯಲ್ ಚಂಗಪ್ಪ ಅಂತೇಳಿ. ಇವರು ಮುಖ್ಯವಾಗಿ ಅನೇಕ ಶಾರ್ಟ್ ಫಿಲಿಮ್ಗಳನ್ನು ಮಾಡಿದ್ದಾರೆ ಮತ್ತು ಇವರ ಶಾರ್ಟ್ ಫಿಲಿಮ್ಗಳು ಮುಖ್ಯವಾಗಿ ಅನೇಕ ಮಿಲಿಯನ್ ಗಟ್ಟಲೆ ಓಡುತ್ತವೆ. ಆದ್ದರಿಂದ ಇವರನ್ನು ಸಹ ಬಿಗ್ ಬಾಸ್ ಸೀಸನ್ 13ಗೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಇವರು ಸಹ ಬಿಗ್ ಬಾಸ್ ಸೀಸನ್ 13ಗೆ ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಎಂದು ಒಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಕೊನೆಯ ಅಭ್ಯರ್ಥಿ ಬಂದ್ಬಿಟ್ಟು ಚಟಪಟ ಚಂದ್ರು ಅಂತೇಳಿ. ಅಂದರೆ ಇವರು ಒಂದೇ ಒಂದು ಡೈಲಾಗ್ನಿಂದ ಫೇಮಸ್ ಆಗಿರುವ ವ್ಯಕ್ತಿ. ಅಂದರೆ ರಾಹುಲ್ಲ ಎಂಬ ಸುದ್ದಿಯನ್ನು ನೀವು ಕೇಳಿರುತ್ತೀರಾ. ಈ ಒಂದು ಡೈಲಾಗ್ನಿಂದ ಬಿಗ್ ಬಾಸ್ಗೆ ಆಯ್ಕೆಯಾಗಿರುವ ಇವರು ಸಹ ಬಿಗ್ ಬಾಸ್ಗೆ ಬರ್ತಿದ್ದಾರೆ. ಇವರು ಬಂದರೆ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಎಂದು ಒಂದು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ನೆಚ್ಚಿನ ಆಯ್ಕೆಯನ್ನು ತಿಳಿಸಿ.